ಅಜ್ಜಿ ಗಂಜಿ ಕುಡೀರಿ, ಗಂಜಿ ಕುಡಿದ್ರೆ ಶಕ್ತಿ ಬರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಗಂಜಿ ಕುಡಿಸ್ತಾ ಇದ್ರೆ ನೋವೆಲ್ಲ ಮರ್ತು ಹೋಗ್ಬಿಡುತ್ತೆ. ಯಾವ ಜನ್ಮದ ಋಣನೋ ಏನೋ ನನ್ನ ಸೇವೆ ಮಾಡ್ತಾ ಇದೀಯಾ. ಅಷ್ಟೆಲ್ಲ ದೊಡ್ಡ ಮಾತು ಬೇಡ. ನೀವು ಕಷ್ಟದಲ್ಲಿದ್ರಿ, ನಾವು ಬಂದು ಸಹಾಯ ಮಾಡಿದ್ವಿ ಅಷ್ಟೇ. ನೀವಿಬ್ರು ದೇವತೆಗಳ ಥರ ಬಂದ್ರಿ. ಈ ರೋಗ ಬಂದಿರೋನ ಆ ಯಮರಾಯ ಒತ್ಕೊಂಡು ಹೋಗ್ತಾನಂತೆ. ಇದು ಅಂಟು ರೋಗ ಅಂತೆ. ನಿನಗೆ ಭಯ ಇಲ್ವೇನಮ್ಮ? ನಿನಗೆ ಏನಾದರೂ ಆದರೆ? ಅಮ್ಮ, ದೇವ್ರಿದಾನೆ, ಅವನ್ ಕಳಿಸ್ದ, ನಾವು ಬಂದಿದ್ದೀವಿ. ಅವನ್ ಕರೆದಾಗ ಹೋಗ್ಬೇಕು, ಬರಲ್ಲ ಅಂತ ಹಠ ಮಾಡಕ್ಕಾಗತ್ತಾ? ಈಸಬೇಕು, ಇದ್ದು ಜಯಿಸಬೇಕು. ಓಹ್ ವಾಮ್ನ, ಆಗ್ಲೇ ಹಾಲು ತಗೊಂಡ್ ಬಾ ಅಂದೆ, ಬರ್ಲೇ ಇಲ್ಲ. ಅದು ಹೊರಗಡೆ ಇದೆ, ಗೊತ್ತಾಗ್ಲಿಲ್ಲ. ಹಾ, ನೀನು ಹತ್ರ ಬರಬೇಡ, ಅಲ್ಲೇ ನಿಂತ್ಕೋ. ಯಾಕಮ್ಮ ಅವ್ರೆ? ನೀನಿನ್ನೂ ಬಾಳಿ ಬದುಕಬೇಕಾದವನು. ಇದು ಅಂಟು ರೋಗ, ಅದಕ್ಕೆ. ಮತ್ ನೀವು ಅವ್ರ ಪಕ್ಕದಲ್ಲೇ ಕೂತಿದ್ದೀರಾ? ನನ್ನ ಬಗ್ಗೆ ಚಿಂತೆ ಬಿಡಪ್ಪ. ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಅವನಿಂದ ಕರೆ ಬರೋವರೆಗೂ ಸೇವೆ ಮಾಡ್ತೀನಿ. ಸೇವೆಯಲ್ಲಿ ಆ ಭಗವಂತನ ಕಾಣ್ತೀನಿ. ಅಮ್ಮ, ಮಲ್ಕೊಳ್ಳಿ. ಅಮ್ಮನ ಕೈಗುಣನೇ ಹಾಗೆ. ಎಂಥವರಾದರೂ ಸುಧಾರಿಸ್ಕೊಳ್ತಾರೆ. ಅಮ್ಮ, ಅರಳಿಕಟ್ಟೆ ಹತ್ರ ತುಂಬಾ ಜನ ನರಳ್ತಾ ಇದ್ದಾರೆ. ನೀವು ಮತ್ತೆ ಸರಸ್ವತಿ ಹೋಗಿ ನೀರು ಗಂಜಿ ಕುಡಿಸ್ಬನ್ನಿ. ಸರಸ್ವತಿ, ಬಾಮ್ಮ, ನಾವು ಗಂಜಿ ಮಾಡೋಣ. ವಾಮನಾಚಾರ್ಯರೇ, ನೀವಲ್ಲಿಗೆ ಬರೋಕ್ಕೆ ಹೋಗಬೇಡಿ. ಇದು ಅಂಟು ರೋಗ. ನಮ್ಮಿಂದ ನಿಮ್ಗೇನಾದ್ರೂ ಆದ್ರೆ ಆ ಶ್ರೀಹರಿ ನಮ್ಮನ್ನ ಖಂಡಿತ ಕ್ಷಮಿಸಲ್ಲ. ಆಹಾ, ನಾನು ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಗುರುಗಳೇ, ಅಲ್ಲಿ ನಾರಾಯಣಾಚಾರ್ಯರು ಧ್ಯಾನದಲ್ಲಿದ್ದಾರೆ, ಇಲ್ಲಿ ನೀವು ಧ್ಯಾನದಲ್ಲಿದ್ದೀರಾ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನಾ? ಇಲ್ಲ, ಚಾಣಕ್ಯನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೆ. ಅಂದರೆ ಚಾಣಕ್ಯನ ಪುಸ್ತಕದಲ್ಲಿ ಓದಿದ್ದ ತಂತ್ರಗಳನ್ನ ಮೆಲುಕಾಗ್ತಾ ಇದ್ದೆ. ಅದು ನಿನ್ಗೆ ಅರ್ಥ ಆಗಲ್ಲ. ಈಗ ಬಂದ ವಿಷಯ ಹೇಳೋ. ನಮ್ಮ ಕಡೆಯಿಂದ ಕೇಶವಾಚಾರ್ಯ ಮತ್ತೆ ವಾಮನಾಚಾರ್ಯನ ಬಿಟ್ಟಿದ್ವಲ್ವಾ, ಆ ಕೇಶವಾಚಾರ್ಯನ ಮಗನಿಗೆ ಹಾವು ಕಚ್ಚಿ ಸತ್ತೇ ಹೋಗಿದ್ನಂತೆ. ಆದ್ರೆ ಆ ವೆಂಕಟನಾಥನ ಹೆಂಡತಿ ಸರಸ್ವತಿ ಇದ್ದಾಳಲ್ಲ, ಅವಳಿಗೂ ಹಾವು ಕಚ್ಚಿಬಿಡ್ತಾ? ನಿಮ್ ತಲೆ, ಅವಳೇ ಮದ್ದು ನೀಡಿ ಹುಡುಗನ್ನ ಬದುಕಿಸಿದ್ಲಂತೆ. ಓ, ವೆಂಕಟನಾಥನಿಗೆ ಮಾತ್ರ ತಂತ್ರಗಳು ಗೊತ್ತು ಅಂತ ಅನ್ಕೊಂಡಿದ್ದೆ, ಆಕೆಗೂ ಗೊತ್ತಂತೋ? ಏನೋಪ್ಪ, ಒಟ್ನಲ್ಲಿ ಸತ್ತೇ ಹೋಗ್ತಾನೆ ಅಂತ ಅನ್ಕೊಂಡಿದ್ ಮಗ ಬದುಕಿದ್ಮೇಲೆ ಆ ಕೇಶವಾಚಾರ್ಯ ಸಂಪೂರ್ಣವಾಗಿ ಶರಣಾಗಿ ಹೋಗಿದಾನಂತೆ. ದೇವ್ರು ಬಂದಾಗ ಬಂದು ನನ್ನ ಮಗನ ಪ್ರಾಣ ಉಳಿಸ್ಬಿಟ್ರಿ. ಅವನೇ ಮುಂದೆ ನಿಂತು ತನ್ನ ಮಗನ ಜೊತೆ ಬೇರೆ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಸೇರಿಸಿದ್ನಂತೆ. ವಿಜೃಂಭಣೆಯಿಂದ ಪೂಜೆ ಎಲ್ಲ ನೆರವೇರ್ತಂತೆ. ಇಲ್ಲ,
ಹಾಗಾಗಬಾರ್ದು. ವಿದ್ಯಾಪೀಠ ನಡಿಕೂಡ್ದು. ಹೇಗಾದರೂ ಮಾಡಿ ಅದನ್ನು ನಿಲ್ಲಿಸಲೇಬೇಕು. ನಿಲ್ಲಿಸ್ಬೇಕು ಅಂದರೆ ಸ್ವಲ್ಪ ಧಾರಾಳವಾಗಿ ದುಡ್ಡು ಖರ್ಚು ಮಾಡಬೇಕು. ಅದೆಷ್ಟಾದರೂ ಖರ್ಚಾಗಲಿ, ಒಟ್ಟಿನಲ್ಲಿ ಆ ನನ್ನ ಶತ್ರು ವೆಂಕಟನಾಥ ಸೋಲ್ಬೇಕು, ವಿದ್ಯಾಪೀಠ ನಿಲ್ಲಬೇಕು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅವನು ಗಂಟು ಮೂಟೆ ಕಟ್ಕೊಂಡು ಹಿಂದಿರುಗಬೇಕು. ಈಗ ನಾನು ನಿನಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ಅದನ್ನು ಆ ವಾಮನಾಚಾರ್ಯನಿಗೆ ಕೊಡು. ಅವನು ಅವ್ರ ಜೊತೆ ಒಳ್ಳೆಯವನಂತೆ ಇದ್ಕೊಂಡು ಸಂಚು ರೂಪಿಸೋದಕ್ಕೆ ಹೇಳು. ತಗೋ. ಏನು ನಡೀತಾ ಇದೆ ಇಲ್ಲಿ? ಬಾ 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 ಅದು ಗುರುಗಳೇ, ಏನಿಲ್ಲ, ಅದು ಮಠದಲ್ಲಿ ಗುರುಗಳಿಗೆ ಗೊತ್ತಾಗಲಾರದ ಹಾಗೆ ದುಡ್ಡಿನ ವ್ಯವಹಾರ ನಡಿಬಾರದು. ಗೊತ್ತು ಗುರುಗಳೇ, ಆದರೆ ಕಾವೇರಿ ಪಟ್ಟಣದಲ್ಲಿ ಯಾರಿಗೋ ಹಾವು ಕಚ್ಚಿದೆಯಂತೆ. ಸಹಾಯಕ್ಕೆ ಹಣ ಬೇಕು ಅಂದರು, ಅದಕ್ಕೆ. ಕೊಡಿಲ್ಲಿ, ಕೊಡು ಅಂದೆ, ಕೊಡು. ಮಠದಲ್ಲಿ ನಿಯಮ ಉಲ್ಲಂಘನೆ ಆದರೆ ಅದು ಗುರುಗಳ ಗಮನಕ್ಕೆ ಬರಲೇಬೇಕು. ಕಷ್ಟದಲ್ಲಿರೋರಿಗೆ ದೈಹಿಕವಾಗಿ ಸಹಾಯ ಮಾಡಬಹುದೇ ಹೊರತು ವೈಯಕ್ತಿಕವಾಗಿ ಹಣಕಾಸಿನ ವ್ಯವಹಾರ ನಿಷಿದ್ಧ. ಬನ್ನಿ ಗುರುಗಳ ಹತ್ರ. ಸರಸ್ವತಿಗೆ ನೆನಪಿನ ಶಕ್ತಿ ಚೆನ್ನಾಗೇ ಇದೆ. ಈ ಕಾಯಿಲೆಗೆ ಔಷಧಿನೂ ಗೊತ್ತಿದೆ. ಆದರೆ ಈ ಔಷಧಿ ಅವಳ ನೆನಪಿಗೆ ಬರ್ದೇ ಇರೋ ಹಾಗೆ ಮಾಡ್ತಿರೋದು ಯಾರು? ನನ್ನ ಊಹೆ ಸರಿಯಾಗಿದ್ರೆ ಈ ದಾರಾನೇ ನನಗೆ ದಾರಿ ತೋರಿಸುತ್ತೆ. ಶ್ರೀಹರಿ,